ಅಂದು ಶುಭ ಶುಕ್ರವಾರ ಸೆಪ್ಟೆಂಬರ್ 18, 1982ನೇ ಇಸ್ವಿ ಹಗರಿಬೊಮ್ಮನಹಳ್ಳಿ ರೇಷ್ಮೆ ಪ್ರದರ್ಶಕರಾಗಿದ್ದ ಗೊಲ್ಲಪ್ಪ ಸೂಡಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ರೇಣುಕಾ ಗೊಲ್ಲಪ್ಪ ಸೂಡಿ ಅವರ ಉದರದಲ್ಲಿ ಭೂಮಿಗೆ ಮಿನುಗುವ ನಕ್ಷತ್ರದಂತೆ ಮುದ್ದುಕಂದ ಜನಿಸಿತು. ಆ ಮುದ್ದುಕಂದನೇ ಬಸವರಾಜ್ ಗೊಲ್ಲಪ್ಪ ಸೂಡಿ. ಇವರಿಗೆ ಇಬ್ಬರು ಸಹೋದರಿಯರು, ಲಲಿತಾ ಹಾಗೂ ಶೈಲಾ. ಇವರಿಬ್ಬರ ಪ್ರೀತಿಯ ಸಹೋದರನೇ ಬಸವರಾಜ್ ಸೂಡಿ ಗುರುಗಳು. ನನ್ನ ಮಗನಿಗೆ ತಂದೆ ತಾಯಿ ಅಂದ್ರೆ ಬಹಳ ಪ್ರೀತಿ. ಹಿರಿಯರ ಬಗ್ಗೆ ಬಹಳ ಪೂಜ್ಯ ಭಾವನೆ. ನನ್ನ ತಮ್ಮ ನನ್ನ ಬ್ಯಾಕ್ ಸ್ಟ್ರೆಂತ್, ಅವನೇ ಎಲ್ಲ. ಕಲಿತ ವಿದ್ಯಾರ್ಥಿಗಳು ಸಹಿತ ಉತ್ತಮ ಜೀವನವನ್ನು ನಿರ್ವಹಿಸುತ್ತಿದ್ದಾರೆ. ಇದು ನಮಗೆ ಬಹಳ ಹೆಮ್ಮೆ. ನನ್ನ ಮಕ್ಕಳಿಗೂ ಅವನೇ ರೋಲ್ ಮಾಡಲ್ಲ, ಬಹಳ ಹೆಮ್ಮೆ ಅನಿಸ್ತದ. ಅವನು ಹೀಗೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಬರಲಿ, ಜೀವನದಲ್ಲಿ ಸುಖ ಶಾಂತಿ